ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪ್ರಥಮ ದಿನವನ್ನು ಬಲಿಪಾಡ್ಯಮಿಯಂದು ದೀಪಾವಳಿ ಹಬ್ಬದ ಭಾಗವಾಗಿ ಆಚರಿಸಲಾಗುತ್ತೆ. ಈ ಬಲಿಪಾಡ್ಯಮಿಯ ಹಿನ್ನೆಲೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಸುರ ರಾಜ ಬಲಿ ಹಿರಣ್ಯಕಶ್ಯಪನ ಮರಿಮಗ ಹಾಗೂ ಪ್ರಹ್ಲಾದ ರಾಜರ ಮೊಮ್ಮಗ. ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ 3 ಲೋಕಗಳಿಗೂ ಅಧಿಪತಿಯಾಗಿರುತ್ತಾನೆ. ರಾಜ ಬಲಿ ತನ್ನ ತಾತನಂತೆ ವಿಷ್ಣುವಿನ ಭಕ್ತ ಹಾಗೂ ಧೈರ್ಯಶಾಲಿ, ಶಕ್ತಿಶಾಲಿಯೂ ಆಗಿರುತ್ತಾನೆ. ಒಮ್ಮೆ ದೇವಾಸುರ ಸಂಗ್ರಾಮದ ಸಂದರ್ಭದಲ್ಲಿ ಇಂದ್ರನು ಮಹಾವಿಷ್ಣುವಿನ ಸಹಾಯವನ್ನು ಬೇಡಿದಾಗ ಬಲಿಯ ಧರ್ಮನಿಷ್ಠೆಯನ್ನು ಪರಿಗಣಿಸಿ ಇಂದ್ರನಿಗೆ ಸಹಾಯ ಮಾಡಲು ನಿರಾಕರಿಸುತ್ತಾನೆ. ಆದರೆ ಬಲಿಯ ಜೊತೆ ಇದ್ದ ಇತರ ಅಸುರರು ದೇವತೆಗಳಿಗೆ ಬಹಳ ತೊಂದರೆ ಕೊಡ್ತಿರ್ತಾರೆ. ಒಮ್ಮೆ ರಾಜ ಬಲಿ ಒಂದು ಯಜ್ಞವನ್ನು ಮಾಡಲು ನಿರ್ಧರಿಸಿ ಯಾರು ಏನೇ ಕೇಳಿದರೂ ದಾನವಾಗಿ ನೀಡುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾನೆ. ಮಹಾವಿಷ್ಣು ಬಾಲಬ್ರಹ್ಮಚಾರಿಯ ರೂಪದಲ್ಲಿ ವಾಮನಾವತಾರವನ್ನು ತಾಳಿ ಯಜ್ಞಕ್ಕೆ ಬರುತ್ತಾನೆ. ಅಸುರಗುರು ಶುಕ್ರಾಚಾರ್ಯರಿಗೆ ಈ ವಿಷಯ ತಿಳಿದು ಇಲ್ಲಿ ಏನೋ ಷಡ್ಯಂತ್ರವಿದೆ ಎಂದು ಬಲಿಯನ್ನು ಕಾಪಾಡಲು ನಿರ್ಧರಿಸುತ್ತಾರೆ. ವಾಮನನು ರಾಜ ಬಲಿಯ ಬಳಿ ಬಂದು ತನ್ನ 3 ಹೆಜ್ಜೆಯ ಜಾಗವನ್ನು ದಾನವಾಗಿ ಕೇಳುತ್ತಾನೆ. ಆಗ ಬಲಿ ದಾನ ನೀಡಲು ನಿರ್ಧರಿಸಿ ಕಮಂಡಲದಿಂದ ನೀರನ್ನು ತೆಗೆದುಕೊಳ್ಳಲು ಹೋದಾಗ ನೀರು ಬರುವುದಿಲ್ಲ. ಶುಕ್ರಾಚಾರ್ಯರು ದೇವತೆಗಳ ಷಡ್ಯಂತ್ರ ತಿಳಿದು ನೀರು ಬರುವ ಜಾಗದಲ್ಲಿ ಸೇರಿಕೊಳ್ತಾರೆ. ಆಗ ವಾಮನ ಒಂದು ದರ್ಬೆಯಿಂದ ನೀರು ಬರುವ ಜಾಗಕ್ಕೆ ಚುಚ್ಚಿ ಶುಕ್ರಾಚಾರ್ಯರ ಒಂದು ಕಣ್ಣಿಗೆ ಬಲವಾಗಿ ಪೆಟ್ಟು ಬಿದ್ದು ಅಲ್ಲಿಂದ ಹೊರಬರುತ್ತಾರೆ ಹಾಗೂ ತಮ್ಮ ಒಂದು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ತಾರೆ. ನಂತರ ರಾಜ ಬಲಿ ವಾಮನನಿಗೆ ಸಂಕಲ್ಪ ಮಾಡಿ 3 ಹೆಜ್ಜೆಯ ಜಾಗ ನೀಡಲು ಮುಂದಾದಾಗ ವಾಮನನು ತ್ರಿವಿಕ್ರಮನಾಗಿ ಬೆಳೆದು ತನ್ನ ಮೊದಲ 2 ಹೆಜ್ಜೆಯಿಂದ ಬಲಿ ಆಳುತ್ತಿದ್ದ ಎಲ್ಲ ಭಾಗವನ್ನು ಆವರಿಸುತ್ತಾನೆ. 3ನೇ ಹೆಜ್ಜೆ ಎಲ್ಲಿ ಇಡಲೆಂದು ಕೇಳಿದಾಗ ರಾಜ ಬಲಿ ತನ್ನ ತಲೆಯ ಮೇಲೆ ಇಡಲು ಹೇಳುತ್ತಾನೆ. ಆಗ ವಾಮನ ರೂಪಿಯಾದ ವಿಷ್ಣು ರಾಜ ಬಲಿಯ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳ ಲೋಕಕ್ಕೆ ತಳ್ಳುತ್ತಾನೆ. ನಂತರ ಮಹಾವಿಷ್ಣು ರಾಜ ಬಲಿಯ ಧರ್ಮನಿಷ್ಠೆಯನ್ನು ಮೆಚ್ಚಿ ಚಿರಂಜೀವಿಯಾಗುವಂತೆ ವರ ನೀಡಿ ಅವನನ್ನು ಪಾತಾಳ ಲೋಕಕ್ಕೆ ಅಧಿಪತಿಯಾಗಿಸುತ್ತಾನೆ ಹಾಗೂ ವರ್ಷದಲ್ಲಿ 1 ದಿನ ಭೂಮಿಗೆ ಮರಳಿ ತನ್ನ ಪ್ರಜೆಗಳನ್ನು ನೋಡಲು ಅನುಮತಿಸುತ್ತಾನೆ. ಆ ದಿನ ನಾವೆಲ್ಲರೂ ಬೆಳಕಿನಿಂದ ಶೃಂಗರಿಸಿ ಬಲಿಪಾಡ್ಯಮಿ ಅಂತ ಆಚರಿಸ್ತಾ ಇದ್ದೇವೆ.